ಹಲೋ, ನಾನು ಡಾಕ್ಟರ್ ಮಂಜುಳಾ ಅಂತ. ಅಂಶ್ IVF ಹಾಸ್ಪಿಟಲ್ ಕೋರಮಂಗಲದಲ್ಲಿರೋ IVF ಸ್ಪೆಷಲಿಸ್ಟ್ ನಾನು. ಈ ಹಾಸ್ಪಿಟಲ್ ನಾವು ಮೇನ್ಲಿ ಮಕ್ಕಳಾಗದೇ ಇರೋ ದಂಪತಿಗಳನ್ನ ನಾವು ಟ್ರೀಟ್ ಮಾಡೋದು. ಇದು ಪಂಚತನ ಚಿಕಿತ್ಸಾ ಕೇಂದ್ರ. ಯಾವುದೇ ಪ್ರಾಬ್ಲಮ್ ಇರಲಿ, ಫ್ರಮ್ ದ ಏಜ್ ಆಫ್ 21 ಇಂದ ಹಿಡಿದು 50 ಫಾರ್ ಫೀಮೇಲ್ ಆ್ಯಂಡ್ ಮೆನ್ 21 to 55 ಇಯರ್ಸ್ ನಾವು ಟ್ರೀಟ್ ಮಾಡ್ತೀವಿ. ಇದು ಮಾತ್ರ ಅಲ್ಲ, ಈವನ್ ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂದರೆ ಆದಮೇಲೆ 12 ಇಯರ್ಸಿಂದ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿರೋ ಎಲ್ಲ ಫೀಮೇಲ್ಸು, ಈವನ್ ಮೆನೋಪಾಸಲ್ಲಿರೋ ಅವ್ರನ್ನ ನಾವು ಟ್ರೀಟ್ ಮಾಡ್ತೀವಿ, ಅಡ್ರೆಸ್ಸಿಂಗ್ ವೇರಿಯಸ್ ಪ್ರಾಬ್ಲಮ್. ಎಲ್ಲ ಸಿಚುವೇಷನ್ ಈ ಎಲ್ಲ ಏಜ್ ಗ್ರೂಪಲ್ಲಿ ಏನೇ ಪ್ರಾಬ್ಲಮ್ಸ್ ಬರಲಿ, ಮೆನ್ಸಸ್ ಆಗೋಕ್ಕಿಂತ ಮುಂಚೆ ಇರಲಿ, ಮೆನ್ಸಸ್ ಆಗಿರೋ ಒಂದು ಟೈಮಲ್ಲಿರಲಿ, ಬಿಟ್ವೀನ್ 12 to 16 ಇಯರ್ಸ್ ಆರ್ 18 ಇಯರ್ಸ್, ಅದಾದಮೇಲೆ ಮದುವೆ ಆದಮೇಲೆ ಇರಲಿ, ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿರಲಿ, ಫ್ರಮ್ 18 to 45 ಇಯರ್ಸ್, ದೆನ್ ಮೆನೋಪಾಸ್ ಆದಮೇಲೆ ಇರಲಿ, ಫ್ರಮ್ 45 to 50 ಇಯರ್ಸ್, ಆ ಏಜ್ ಗ್ರೂಪಲ್ಲಿ ಮೆನೋಪಾಸ್ ಆದಮೇಲೆ ಇರೋ ಫೀಮೇಲ್ಸ್ ಇರಲಿ, ಈವನ್ ಓಲ್ಡ್ ಏಜಲ್ಲಿ ಇರೋ ಫೀಮೇಲ್ಸ್, ಎಲ್ಲರಲ್ಲೂ ಕಾಮನ್ ಹೆಲ್ತ್ ಪ್ರಾಬ್ಲಮ್ಸ್ಗೆ reason is their lifestyle and their diet pattern. ಸೊ ಅದಕ್ಕೋಸ್ಕರ ಒಂದು ಎಕ್ಸ್ಕ್ಲೂಸಿವ್ ಆಗಿ ಡಯಟ್ ಆ್ಯಂಡ್ ಹೆಲ್ತ್ ಮೇಲೆ ನಾನು ಸೀರೀಸ್ ಆಫ್ ವೀಡಿಯೋಸ್ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲ್ರಿಗೂ ಗೊತ್ತು, ಎವ್ರಿ ಇಯರ್ April 7th ವರ್ಲ್ಡ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡುತ್ತೆ. ಈ ಸತಿ ಥೀಮ್ ಮೈ ಹೆಲ್ತ್ ಮೈ ರೈಟ್ ಅಂತ. ಓಕೆ, ಇದರಿಂದ ಏನು ಗೊತ್ತಾಗುತ್ತೆ, ನಾವೆಷ್ಟು ಹೆಲ್ದಿ ಇರಬೇಕು, ನಾವು ಹೆಲ್ದಿಯಾಗಿರೋದು ನಮ್ಮ ಹಕ್ಕು, ಆಯಿತಾ? ಸೊ ನಾವು ಅಂದ್ಕೊಳ್ತೀವಿ ನಾವು ಮಾಡ್ತಾ ಇರೋದೆಲ್ಲ ಕರೆಕ್ಟ್, ನಾವು ಹೆಲ್ದಿಯಾಗಿದ್ದೀವಿ ಅಂತ. ನಮಗೆ ಎಲ್ಲರಿಗೂ ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಮೋಸ್ಟ್ ಆಫ್ ದಮ್ ಹೆಲ್ತ್ ಅಂದ್ಕೊಳ್ಳೋದು ಫಿಸಿಕಲಿ ನಾವು ಒಂದು ಪರ್ಟಿಕ್ಯುಲರ್ ವೆಯ್ಟ್ ಮೇಂಟೈನ್ ಮಾಡಿದಾಗ ಮಾತ್ರ ನಾವು ಹೆಲ್ದಿ. ಇದು ಮೀಡಿಯಾ ಈ ಥರ ಸ್ಪ್ರೆಡ್ ಮಾಡ್ತಾ ಇರೋದು. ಸೊ ನಾವೇನು ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಟೀನೇಜರ್ಸಲ್ಲಿ. ನಾವು ಒಂದು ಪರ್ಟಿಕ್ಯುಲರ್ ಸೈಜ್ ಇದ್ದಾಗ, ಪರ್ಟಿಕ್ಯುಲರ್ BMI ಇದ್ದಾಗ, ಈ ಸೈಜ್ ಕ್ಲೋಸನ್ನು ನಾವು ಫಿಟ್ ಆದಾಗ ಮಾತ್ರ ನಾವು ಹೆಲ್ದಿ ಅಂತ. ಬಟ್ ಅಷ್ಟು ಮಾತ್ರ ಅಲ್ಲ, ಇಟ್ ಈಸ್ ತುಂಬಾ ಡೈಮೆನ್ಷನ್ಸ್ ಇದೆ. ಇಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತೀವಿ. ಲೈಕ್ ಮೆಂಟಲ್ ಹೆಲ್ತ್, ಗಟ್ ಹೆಲ್ತ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ನಾನು ಇಂಗ್ಲೀಷಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬಟ್ ಇದು ನನ್ನ ಕರ್ನಾಟಕದಲ್ಲಿರೋದ್ರಿಂದ ಹಲವಾರು ನಮ್ಮ ಪೇಷಂಟ್ಸು, ಆಡಿಯನ್ಸ್ ಎಲ್ಲ ಕನ್ನಡದವರು, ಅವ್ರಿಗೋಸ್ಕರ ನಾನು ಎಕ್ಸ್ಕ್ಲೂಸಿವ್ ಆಗಿ ಈ ಕನ್ನಡ ಸೀರೀಸ್ ಕೂಡ ನಾನು ಮಾಡ್ತಾಯಿದ್ದೀನಿ. ಯಾವುದೇ ಏಜ್ ಗ್ರೂಪ್ ಇರಲಿ, ಮಕ್ಕಳಿರಲಿ, ಅಡೋಲೆಸೆಂಟ್ ಇರಲಿ, ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇರಲಿ, ಮೆನೋಪಾಸ್ ಇರಲಿ, ಪೋಸ್ಟ್ ಮೆನೋಪಾಸ್ ಇರಲಿ, ಹೆಣ್ಣಿರಲಿ, ಗಂಡಿರಲಿ, ಚಿಕ್ಕವರಿರಲಿ, ಓಲ್ಡ್ ಏಜ್ ಆಗಲಿ, ಎಲ್ಲರೂ ಈ ವಿಡಿಯೋ ನೋಡಿಕೊಂಡು ಬೆನಿಫಿಟ್ ಪಡ್ಕೋಬೋದು. ಥ್ಯಾಂಕ್ ಯು.